ನಿಮ್ಮಮ್ಮ ಫೋನ್ ಮಾಡಿದ್ರಲ್ಲೇನಮ್ಮ? ಫೋನ್ ಮಾಡಿದ್ರು ನಮ್ಮಪ್ಪ ನಮ್ಮಮ್ಮ ಇಬ್ರು ನಿನ್ನ ಕೇಳಿದ್ರು. ಎಷ್ಟು ನೆನೆಸ್ಕೊಂಬರ್ ನಿಮ್ಮ ಅತ್ತೆ ಅಂತ ಒಳ್ಳೇದಮ್ಮ ತಾಯಿ, ನೀನು ಹೇಳ್ದಂಗೆ ಕೇಳುತ್ತೆ ಅಂತ ಹೇಳಿ ನೆನೆಸ್ಕೊಂಬರು ಕಣತ್ತೆ ನಿನ್ನಂತನು. ಕಣಮ್ಮ ನಾನು ಹೇಳ್ದಂಗೆ ಕೇಳುತ್ತೆ ನಮ್ಮ ಅತ್ತೆ, ನನ್ನ ಮೇಲೆ ಇಷ್ಟ ಅವಳ ಮೇಗ್ಲಗಿನ್ನ ನನ್ನ ಮೇಲೆ ಇಷ್ಟ ಅಂತೇಳಿ ಅಮ್ಮನ ಹತ್ರ ಮಾತಾಡ್ತಿದ್ದೆ ಕಣತ್ತೆ. ಅಮ್ಮಯ್ಯ ಫೋನ್ನಾಗೆ ಮಾತಾಡ್ತಿತ್ತಂಗಂತಿತ್ತು. ನಿನ್ನ ಮೇಲೇ ಬೋಲ ಆಸೆ ಹೇಳು ಅಂತ. ಕಣಮ್ಮ ನಿನ್ನ ಮೇಲೇ ನನಗೆ ಬೋಲ್ ಆಸೆ. ಈಗ ನೀನೊಂದಿಟ್ಟು ಎಲ್ಲ ಕಲ್ತಿದ್ಯಾ, ಎಲ್ಲ ಥರದ್ದು ಅಡುಗೆ ಮಾಡೋದಾಗಲಿ ಪ್ರತಿಯೊಂದು ಎಲ್ಲದರಲ್ಲೂ ಇದೆಯಾ ನೀನು, ಇಂಥದ್ರಾಗ ಇಲ್ಲ ಅಮ್ಮಂಗಿಲ್ಲ. ಅವಳು ಒಂದಿಟ್ಟು ಮಂಕು ಜಾಸ್ತಿ, ಸ್ವಲ್ಪ ಚುರುಕಿಲ್ಲ, ಸ್ವಲ್ಪ ಚುರುಕಾಗಿರಬೇಕು. ಅವಳೊಂದು ಸ್ವಲ್ಪ ಚುರುಕಿಲ್ಲ ಕಣಮ್ಮ. ಮತ್ತೆ ಯಾಕೋ ಒಂಥರ ಅವಳು ಮಂಕಾಗಿರ್ತಾರೆ, ಗಾರ ಬಡ್ದಳಂಗಿರ್ತಾಳೆ, ಸ್ವಲ್ಪ ಚುರುಕಿಲ್ಲ ಕಣತ್ತೆ ಅವಳು. ನನ್ನ ಥರ ಚುರುಕಿಲ್ಲ. ಇಲ್ಲೋಡು, ನಾನು ಮ್ಯಾಟ್ ಹಾಕ್ತೀನಿ, ಮತ್ತು ಬಾಗಿಲಿನ ತೋರಣಗಳೆಲ್ಲ ಹಾಕ್ತೀನಿ, ಸೀರೆ ಕುಚ್ಚು ಕಟ್ತೀನಿ, ಎಲ್ಲ ಪ್ರತಿಯೊಂದು ಬರುತ್ತೆ ಆಯ್ತಾ. ನನಗಿಂಥ ಕೆಲಸ ಬರೋಲ್ಲ ಅಮ್ಮಂಗಿಲ್ಲ, ಎಲ್ಲ ಕಲ್ತಿದ್ದೀನಿ ನಾನು. ಎಲ್ಲ ಕಲ್ತು ಇಲ್ಲೋಡು, ಎಲ್ಲ ಪ್ರತಿಯೊಂದರಲ್ಲೂ ನಾನು ಎಷ್ಟು ಚೆನ್ನಾಗಿ ಮಾಡ್ಕೊಂಡು ಹೋಗ್ತೀನಿ. ಇಂಥದ್ದು ಬರೋಲ್ಲ ಅನ್ನಂಗಿಲ್ಲಪ್ಪ. ಮನೆ ಕೆಲಸ ಆಗಲೇಳು, ಇಂಥ ತಿಂಡಿಗಳಾಗಲಿ ಅಡುಗೆಗಳಾಗಲಿ ಇಂಥದ್ದು ಬರೋಲ್ಲ ಅನ್ನಂಗಿಲ್ಲ ಕಣತ್ತೆ. ನಾನೆಲ್ಲ ಕಲ್ತ್ಕೊಂಡಿದ್ದೀನಿ. ನೀನು ಎಲ್ಲದ್ರಾಗೂ ಇದೆಯಮ್ಮ. ಅವಳಿಗಂದರೆ ಒಂದೊಂದು ಕೆಲಸ ಬರೋಲ್ಲ ಪಾಪ, ಥರ ಮಂಕು. ಅತ್ತೆ ಎಲ್ಲ ಬರುತ್ತೆ, ಬಂದ್ರೂ ದೌಲತ್ತು. ಅತ್ತೆ ಇಲ್ಲೋಡತ್ತೆ, ನಾನೊಂದು ಹೇಳ್ತೀನಿ ಕೇಳು. ನಮ್ಮನೆಗೆ ಒಳ್ಳೇದಾಗಲಿ ಅಂತ ಹೇಳ್ತೀನಿ ಹೊರತು ನಮ್ಮನೆಗೆ ಕೆಟ್ಟದಾಗಲಿ ಅಂತ ಹೇಳಲ್ಲ ನಾನು. ಇಲ್ಲೋಡಿಲಿ, ಅವ್ರ ತಂಗಿ ಇಲ್ಲಿರೋದ್ರಿಂದ ನಮಗೆ ಮತ್ತೆ ತೊಂದರೆ. ಅವಳೇನಾದ್ರೂ ಈಗ ಕಾಲೇಜಿಗೆ ಹೋಗ್ತಾಳೆ ಅಂತ ಅನ್ಕೋ, ಅಲ್ಲಿ ಯಾರಾದರೂ ಇಷ್ಟಪಡ್ತಾಳೆ ಅಂತ ಅನ್ಕೋ, ಏನಾದರೂ ಹೋಗಿ ಮದುವೆ ಆದರೆ ಅದೊಂದು ಸಮಸ್ಯೆ. ಅದೊಂದು ಸಮಸ್ಯೆ ಎದುರಿಸ್ಬೇಕಾಗುತ್ತೆ. ಅದೇನೋ ನಿಜವೇ ಕಣಮ್ಮ. ನಾನು ಹೇಳ್ತೀನಿ, ಅವಳು ಕೇಳೋಂಗೆ ಇಲ್ಲ. ಇಲ್ಲಿ ಇಕ್ಕೊಂಡವಳೆ. ಆಮೇಲೆ ಹುಡುಗಿಗಳಮ್ಮ ಈಗ ಓಟು ನಾಳೆದಲ್ಲೇ ನೋಡಿರಿ. ನೋಡಿ ಮೊನ್ನೆ ನಿಂಗೆ ಗಂಡನ ಮಗಳೊಂದು ಮದುವೆ ಆಯ್ತು, ಆ ಬಸವಣ್ಣನ ಮಗಳೊಂದು ಮದುವೆ ಆಯ್ತು. ಹೋಗಿ ಹಿಂಗೆ ಮದುವೆ ಆದರೆ ಏನು ಮಾಡ್ಬೇಕು ಹೇಳು? ಮದುವೆ ಆಗ್ತಾ ಹೋಗಿ ಆಮೇಲೆ ನಮ್ಮ ತಲೆ ಮೇಲೆ ಬರುತ್ತಯ್ಯೋ, ಇಂಥರ ಮನೆಯಾಗ ಇವ್ರು ಇಕ್ಕೊಂಡಿದ್ರಲ್ಲಪ್ಪ ಅಂತ. ನೀವು ವಯಸ್ಸಿಗೆ ಬಂದಿರೋ ಹೆಣ್ಣು ಹುಡುಗರನ್ನ ಇಕ್ಕೊಂಬೋದು ಒಳ್ಳೇದಲ್ಲ. ತಿರ್ಗಿ ಮದುವೆ ಮಾಡೋ ಖರ್ಚು ಎಲ್ಲ ನಮ್ಮ ತಲೆ ಮೇಲೆ ಬರುತ್ತೆ ಅಂದರೆ ಕೇಳಲ್ಲ. ಏನು ಮಾಡ್ತೀವಿ? ಇವರು ನನ್ನ ಬಗ್ಗೆ ಹೆಂಗೆ ಮಾತಾಡ್ತಾ ಇದ್ದಾರೆ ನೋಡು. ನಾನು ಹಿಂಗೆ ಮಾಡಬಾರ್ದು. ಇವರಿಷ್ಟು ನನ್ನ ಬಗ್ಗೆ ಇಷ್ಟು ಮಾತಾಡ್ತಾ ಇದ್ದಾರೆ ಅಂದಮೇಲೆ ನಾನು ಹಂಗೆ ಮಾಡೋಕ್ಕೆ ಹೋಗ್ಬಾರ್ದು. ಹೆಂಗಿರ್ಬೇಕು ಹಂಗಿರ್ಬೇಕು, ನನಗೆ ಗೊತ್ತೈತೆ ಹೆಂಗಿರಬೇಕು. ನಮ್ಮ ಅಕ್ಕನಿಗೆ ಹೆಂಗೆ ಮರ್ಯಾದೆ ಉಳಿಸ್ಬೇಕು, ನಮ್ಮ ಅಕ್ಕನ ಮರ್ಯಾದೆನೇ ಅಂತ ಗೊತ್ತೈತಿ. ಅಲ್ಲ ಇವ್ರು ನೋಡಿ ಹೆಂಗೆ ಮಾತಾಡ್ತಾ ಇದ್ದಾರೆ. ಅವತ್ತೆಗೆ ಇಲ್ಲದೆಲ್ಲ ಹೇಳ್ಕೊಡ್ತಾ ಇದ್ದಾಳೆ, ಫಿಟ್ಟಿಂಗ್ ಇಕ್ತಾ ಇದ್ದಾಳೆ ಅವತ್ತೆಗೆ. ನನಗೆ ನೋಡತ್ತೆ ಎಲ್ಲ ಕೆಲಸ ಬರುತ್ತೆ, ತಿಂಡಿಯಿಂದ ಹಿಡ್ದು ಅಡುಗೆ ತಿಂಡಿ ಪ್ರತಿಯೊಂದು ಮಾಡ್ತೀನಿ. ನಾನು ಮಾಡಿರೋದು ನೋಡ್ದಲ್ಲ ಎಷ್ಟು ಚೆನ್ನಾಗಿತ್ತಲ್ವ ತಿಂಡಿ. ಅವಳು ಮಾಡ್ತಾ ಇಲ್ಲಿ ಏನೇನು ಚೆನ್ನಾಗಿರುತ್ತಿರಲಿಲ್ಲ. ಪಲಾವು ನಾನು ಮಾಡಿರೋದು ಹೆಂಗಿತ್ತೈತೆ ಇವತ್ತು, ಪಲಾವ್ ಮೊಸರು ಬಜ್ಜಿ ಎಷ್ಟು ಚೆನ್ನಾಗಿತ್ತಲ್ವೇ ಕಣಮ್ಮ. ನೀನು ಎಷ್ಟು ಚೆನ್ನಾಗಿ ಮಾಡಿದ್ದೆ. ಅವಳಿಗಿನ್ನ ಮಾಡೋಕ್ಕೆ ಬರಲ್ಲ ಕಣ. ಅದು ಏನೇ ಅಂದ್ರೂ ಅಷ್ಟೊಂದು ಮಾಡೋಕ್ಕೆ ಬರಲ್ಲ. ಅವ್ರ ಅಮ್ಮಾರ ಮನೆ ಪಾಪ ಏನೂ ಇಲ್ಲಲ್ಲ, ಅದಕ್ಕೋಸ್ಕರ ನನ್ನ ಅಮ್ಮಾರ ಮನೆಯಾಗೆ ಯಾತ್ಯಾತು ಇಲ್ಲ. ಅದಕ್ಕೇನೆ ಅವಳು ಅಂಥವೆಲ್ಲ ಕಲ್ತಿಲ್ಲ ಅನ್ಸುತ್ತೆ. ನೀನು ಎಲ್ಲ ನಾ ಬೆಂಗಳೂರು ಸ್ಟ್ಯಾಂಡರ್ಡಾಗಿ ಕಲ್ತಿದ್ಯಾ, ಅದು ಇದು ಯಾತೆ ತಕ್ಕ ಮಾಡಬೇಕು ಎಲ್ಲ ಚೆನ್ನಾಗಿ ಕಲ್ತಿದ್ಯಾ. ಅವಳಿಗೆ ಅಷ್ಟು ಚೆನ್ನಾಗಿ ಮಾಡೋಕ್ಕೆ ಬರಲ್ಲ ಕಣ. ನೀನೇ ಮಾಡಮ್ಮ ಅಂತ ಚೆನ್ನಾಗಿ ಮಾಡ್ತೀಯ, ಎಲ್ಲದ್ರಾಗೂ ನೀನೇ ಚೆನ್ನಾಗಿ ಮಾಡ್ತೀಯ. ಅವಳು ಕಸ ಮುಸ್ರೆ ಮಾಡ್ಕೊಂಡಿರ್ಲೇಳು ಅಲ್ವೇ, ನನಗೆಲ್ಲ ರೆಡಿ ಮಾಡಿಕೊಡ್ಲೇಳು. ತಿಂಡಿ ಮಾಡೋಕ್ಕೆಲ್ಲನ ಹಚ್ಚಿ ಕೊಡ್ಲೇಳು. ಅವಳು ಎಲ್ಲನ ಅವಳು ಪಾತ್ರೆ ತಿಕ್ಕೊಂಡಿರಲಿ, ಅವಳು ನನ್ನ ಬಟ್ಟೆ ಎಲ್ಲ ಒಗ್ದಾಕಿರ್ಲೇಳು. ನನಗೆಲ್ಲ ರೆಡಿ ಮಾಡಿಕೊಡ್ಲಿ, ನಾನು ಒಗ್ಗರಣೆ ಹಾಕಿ ಇಡ್ತೀನಿ. ಮಾಡ್ತೀನಿ ಕಣತ್ತೆ. ನಾನು ಮಾಡಿರೋದು ನೀನು ಇಷ್ಟಪಟ್ಟು ತಿಂತೀಯ ಅಂದಮೇಲೆ ಮಾಡಿಕೊಡ್ತೀನಿ. ನೀನು ಚೆನ್ನಾಗಿರ್ಬೇಕು ನನಗೆ. ನಮ್ಮ ಅಮ್ಮನೂ ಹಂಗೆ ಹೇಳ್ತು, ನಿಮ್ಮ ಅತ್ತೇನು ಚೆನ್ನಾಗಿ ನೋಡ್ಕೊಳಮ್ಮ, ನಿಮ್ಮ ಅತ್ತೇನು ಚೆನ್ನಾಗಿ ನೋಡ್ಕೊಳಮ್ಮ ಅಂತ. ನೀನು ಅತ್ತೆ ಈಗ ನಾನು ಎಲ್ಲ ಕೆಲಸ ಮಾಡ್ತೀನಲ್ಲ, ಇವಾಗ ನಾನು ನೋಡು ಎಷ್ಟು ನೀಟ್ನೆಸ್ಸ ಮಾಡ್ತೀನಿ. ಆದರೆ ಅವಳ ಕೆಲಸ ನೋಡು ನೀಟಾಗಿಲ್ಲ. ಅದು ಗೊತ್ತಾಗ್ತಾ ಇಲ್ಲ ನಿಮಗೆ. ಅವಳು ಕೆಲಸ ಮಾಡ್ತಾಳೆ ಅಂತ ಅಂದ್ಕೊಂಡಿದ್ಯಾ ನೀನು, ಅದು ಗೊತ್ತಾಗ್ತಾ ಇಲ್ಲ. ಅವಳು ಹೆಂಗೆ ಮಾಡ್ತಾ ಇದ್ದಾಳೆ ಏನು ಒಬ್ಸರ್ವ್ ಮಾಡ್ತಾ ಇಲ್ಲ. ಅವಳು ಕೆಲಸ ಯಾವ ರೀತಿ ಮಾಡ್ತಾ ಇದ್ದಾಳೆ ಅಂತ ಹೇಳಿ ಸುಮ್ಮನೆ ಮಾಡ್ತಾಳೆ, ಎಲ್ಲ ಕೆಲಸ ಮಾಡ್ತಾಳೆ ಎಂಬ ಥರ ಇದ್ದಾಳೆ ಅಷ್ಟೇ ಅವಳು. ಸರಿ ಆಯ್ತು ಹೇಳಿ, ಹೇಳ್ತೀನಿ ಅವಳಿಗೆ ಯಾವಾಗ ನಾನು ಹೇಳ್ತೀನಿ. ಅಲ್ಲ ನೀನು ಹಂಗೆ ಹೇಳ್ಬಾರ್ದು ಅತ್ತೆ, ಜೋರಾಗಿ ಹೇಳ್ಬೇಕು. ಇಲ್ಲ ಕಣಮ್ಮ, ನಿನ್ನ ತಂಗಿ ನೀನು ಇಕ್ಕೆಮ್ಮ ಕುಡ್ದು ಇಕ್ಕೆಮ್ಮಂಗಿದ್ರೆ ನೀವು ಬೇರೆ ಇದ್ದಿಕ್ಕೇಳ್ರಿ ಅಂತ ಅನ್ನು. ಬೇರೆನಾ ಹೋಗಕ್ಕೆ ಕೇಳೋರಿಗೆ. ಬೇರೆ ಕಳಿಸಿ, ನಮ್ಮ ತಗೀರ್ಮಂತೆ ನೀನು ಅವ್ರನ್ನ ಬೇರೆ ಕಳಿಸು. ಬೇರೆ ಬೇರೆ ಇರ್ಬೇಕಣತ್ತೆ. ಆಮೇಲೆ ನಮ್ಮ ತಲೆ ಮೇಲೂ ಬರುತ್ತೆ, ಅಯ್ಯೋ ಯಾಕೆ ಇಂಥವ್ರಿದ್ರು, ಅವರೆಲ್ಲ ಜೊತೆಗಿದ್ರು ನಿನ್ನ ಮೇಲೂ ಬರುತ್ತೆ. ಅಯ್ಯೋ ಹಿಂಗೆ ಆತಪ್ಪ ಅಂಬೋದು ಯಾಕೆ ಸವಾಸ ಬೇಡ. ಅದಕ್ಕೋಸ್ಕರ ಹೇಳ್ತಾ ಇರೋದು. ಅವಳು ಮಾತು ಕೇಳೋಕ್ಕೆ ಹೋಗ್ಬೇಡ ಕಣತ್ತೆ ನೀನು. ಅದು ಸರಿನೇ ನೀನು ಹೇಳ್ತಾ ಇರೋದನ್ನು. ನಾಳೆ ಹೊತ್ತು ನಮ್ಮ ತಲೆ ಮೇಲೆ ಬಂದ್ರೊಟ್ಟು ಯಾರು ಅನ್ಭವಿಸ್ತಾರೆ ಮಂಗಾವತ್ತಲ್ವಿ. ನೀನೆಲ್ಲ ಮ್ಯಾಟ್ ಪಟ್ಟಿ ಎಲ್ಲ ಹಾಕ್ತೀಯಲ್ಲ ಹಾಕ್ತೀಯ ಮನೆಗೆ, ಅವಳಿಗೂ ಕಲಿಸ್ಕೊಡಮ್ಮ.
ಏ ಬಿಡತ್ತೆ ಅತ್ತ ಯಾರು ಹಾಕ್ತಾರ ನಾನಂತವೆಲ್ಲ ಹಾಕಕ್ಕೆ ಹೋಗಲ್ಲ ಒಟ್ಟಿನಲ್ಲಿ ಎಲ್ಲ ಕಲ್ತಿದ್ದೀನಿ ಇಂಥದ್ದು ಬರಲ್ಲ ಅನ್ನಂಗಿಲ್ಲ ಬ್ಲೌಸ್ಗಳು ಹೊಲಿತೀನಿ ಎಲ್ಲ ಕಲ್ತಿದ್ದೀನಿ ಡ್ರೆಸ್ಸು ಬ್ಲೌಸು ಸ್ಟಿಚ್ ಮಾಡ್ಕೊಂಬಂದು ಎಲ್ಲ ಮಾಡ್ತೀನಿ ಎಲ್ಲ ಕಲ್ತಿದ್ದೀನಿ ನಾನೇನು ಇಂಥದ್ದು ಬರಲ್ಲ ಅನ್ನಂಗಿಲ್ಲ ಎಲ್ಲ ಕಲ್ತ್ಕೊಂಡಿರೋದ್ರಿಂದ ವಾಸಿ ನಾನೆಲ್ಲ ನಾತೆ ನಿನಗೆ ಬ್ಲೌಸ್ ಎಲ್ಲ ಸ್ಟಿಚ್ ಮಾಡ್ಕೊಡ್ತೀನಿ ಮಿಷಿನ್ ಹೇಳಿದ್ದೀನಿ ನಂದೊಂದು ಮಿಷಿನ್ ಐತೆ ಎಲ್ಲನ ನಾನು ಮಾಡ್ಕೊಡ್ತೀನಿ ನಾನೇ ಅಷ್ಟು ಚುರುಕಾಗಿರೋದು ಅಷ್ಟು ನಾನೇ ಚೆನ್ನಾಗಿ ಕೆಲಸ ಮಾಡೋದು ಕಾಣತ್ತೆ ನನಗೂ ಹಂಗೆ ಅನ್ನಿಸ್ತೈತೆ ನೋಡಿರಿ ನೀನು ಎಷ್ಟು ನೀಟಾಗಿ ಎಲ್ಲ ಚೆನ್ನಾಗಿ ಮಾಡ್ತೀಯ ಅವಳೊಂದಿಟ್ಟು ಇನ್ನೂ ಒಂದಿಟ್ಟು ಮಂಕು ನೀನು ಅಷ್ಟು ಚೆನ್ನಾಗಿ ಅವಳಿಗೆ ಅಷ್ಟು ಕೆಲಸ ಆಗಲಿ ಏನೂ ಬರಲ್ಲ ನೀನು ಜೋರಾಗಿ ಹೇಳ್ಬೇಕು ಜೋರಾಗಿ ಹೇಳಿ ಅವಳನ್ನ ಇಲ್ಲಿಕ್ಬೇಕು ಅಲ್ಲಿಕ್ಬೇಕಣಂತೆ ನೀನು ಸ್ವಲ್ಪ ಜೋರು ಮಾಡಬೇಕು ಜೋರು ಮಾಡಿದ್ರೇ ಅತ್ತೆ ವರ್ಷೆ ತೋರಿಸ್ಬೇಕು ಒಂದಿಷ್ಟು ಅತ್ತೆ ವರ್ಷೆ ತೋರಿಸಿದ್ರೆ ಮಾತ್ರ ಏನಮ್ಮ ಭೂಮಿ ಅಂತಿದ್ರೆ ಅವಳು ಅಷ್ಟೇನೆ ಅವಳು ಆಕಾಶಕ್ಕೆ ಹೋಗ್ತಾಳೆ ಭೂಮಿ ಆಗಲ್ಲ ಅವಳು ಆಕಾಶ ಆಗ್ತಾಳೆ ಆಮೇಲೆ ಹಂಗೆ ನೀನು ಅವಳಿಗೆ ಹೆಂಗೆ ಚಾರ್ ತಗೋಬೇಕು ಹಂಗೆ ಚಾರ್ ತಗೋಬೇಕು ಚಾರ್ ತಗೊಂಡು ಅವ್ರ ತಂಗಿ ನೀಲಿಂದ ಕಳಿಸತ್ತೆ ಇಲ್ಲೋಳು ನಮ್ಗೆ ಒಳ್ಳೇದಲ್ಲ ದೇವ್ರಾಣೆಗೆ ಒಳ್ಳೇದಲ್ಲ ಕಣತ್ತೆ ಕಳಿಸು ಸರಿ ಆಯ್ತು ಹೇಳು ಅವಳು ಬಂದಾಗ ಹೇಳ್ತೀನಿ ಸುಮ್ಮನೆ ಕಳ್ಸಮ್ಮ ಅವ್ರ ಊರಾಗಿರಲಿ ಎಲ್ಲಿರ್ಬೇಕು ಅಲ್ಲಿರ್ಬೇಕು ಅಂತೀನಿ ಕರ್ಕೊಂಬಂದು ನೋಡ್ಕೊಂಬಂತದ್ದಿ ಓನತ್ತೆ ನೀನು ಸ್ವಲ್ಪ ಜೋರಾಗಿ ಹೇಳ್ಬೇಕು ಜೋರಾಗಿ ಹೇಳಲಿಲ್ಲ ಅಂತಂದ್ರೆ ಆಗಲ್ಲ ಒಂಥರ ಮಂಕಿದ್ದಂಗಿರುತ್ತೆ ಯಾವಾಗಲೂ ಒಂಥರ ಏನೋ ಗರ ಬಡ್ದಾರಂಗೆ ಇರ್ತಾಳಲ್ಲ ಸ್ವಲ್ಪ ಫಾಸ್ಟಾಗಿ ನೀನು ಜೋರಾಗಿ ಹೇಳ್ಬೇಕು ಏನಮ್ಮ ಭೂಮಿ ಏನು ಬೇಡ ಏಯ್ ಭೂಮಿ ನೀನು ನಿನ್ನ ತಂಗಿನ ಫಸ್ಟು ನಿಮ್ಮ ಊರಾಗ ಬಿಟ್ಟು ಬಾರಿ ಅಂತ ಅನ್ನು ಅಷ್ಟೇ ಅತ್ತೆ ಅವ್ರಿಗೆ ಬೇರೆ ಕೊಡು ಬೇರೆ ಕೊಟ್ಟರೆ ಸುಮ್ಮನೆ ಚುರುಕಾಗಿ ಮಾಡ್ಕೊಂಡು ಉಣ್ತಾಳೆ ಆ ಕಡೆಗೆ ಹೆಂಗೋ ಇನ್ನೊಂದು ಮನೆ ಐತಲ್ಲ ಅದೇ ಪಕ್ಕದ ಮನೆಗೇನೆ ಅದ್ರಾಗೆ ಇರ್ತಾಳೆ ಅವಳು ಅಷ್ಟೇ ನಾವಿಲ್ಲಿರ್ತೀವಿ ಅವಳು ಅಲ್ಲಿರ್ತಾಳೆ ಅವ್ರವ್ರವ್ರು ಮಾಡ್ಕೊಂಡ್ರೆ ಯಾವುದು ಇರೋದಿಲ್ಲ ಕಣತ್ತೆ ನೀನು ನಮ್ಮ ಹತ್ರನೇ ಇರುವಂತೆ ನಾವು ಚೆನ್ನಾಗಿ ನೋಡ್ಕೊತೀವಿ ನಿನಗೆ ನಾನೆಲ್ಲ ಕೆಲಸ ಮಾಡ್ತೀನಿ ನೀನು ನನ್ನ ಮನೆಯಲ್ಲೇ ಕೂತ್ಕೊಂಡು ದುಡಿಬೋದತ್ತೆ ನಾನು ಮ್ಯಾಟ್ಗಳು ಹಾಕೋದು ಅಯ್ಯೋ ಬಾಗಿಲಿನ ತೋರಣಗಳು ಎಲ್ಲ ಹಾಕೋದು ಎಲ್ಲ ನನಗೆ ಎಷ್ಟು ಕೇಳ್ತಾರೆ ಗೊತ್ತಾ ಹಾಕ್ಕೊಡು ಅಂತ ಎಷ್ಟಾದರೂ ಕೊಡ್ತೀವಿ ಅಂತಾರೆ ನೀನು ಕೇಳಿದಷ್ಟು ಕೊಡ್ತೀವಿ ಅಂತಾರೆ ನಾನೇ ಆಗ್ತಾ ಇಲ್ಲ ಇನ್ನೂ ಸ್ವಲ್ಪ ದಿನ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀನಿ ವರ್ಕ್ ಮಾಡೋದು ಬ್ಲೌಸ್ಗಳೆಲ್ಲ ವರ್ಕ್ ಮಾಡೋದು ಆ ಥರ ಎಲ್ಲ ಕಲಿತಾ ಇದ್ದೀನಿ ಅತ್ತೆ ನಾನು ಫೋನಲ್ಲೆಲ್ಲ ನೋಡ್ಕೊಂಡೇ ಕಲಿತಾ ಇದ್ದೀನಿ ಎಲ್ಲ ನಾನು ಫೋನಲ್ಲೆಲ್ಲ ನೋಡ್ಕೊಂಡು ಎಲ್ಲ ಕಲಿತಾ ಇದ್ದೀನಿ ಮ್ಯಾಟ್ ಹಾಕೋದು ತೋರಣ ಹಾಕೋದು ಮತ್ತು ಸೀರೆ ಕುಚ್ಚು ಕಟ್ಟೋದು ಎಲ್ಲ ಕಲಿತಾ ಇದ್ದೀನಿ ಇಂಥದ್ದು ಬರಲ್ಲ ಅನ್ನಂಗಿಲ್ಲ ಎಲ್ಲ ಕಲಿತೀನಿ ನಾನೆಲ್ಲ ನೋಡ್ಕೊಂತೀನಿ ನಿನಗೆ ಅವಳಿಗೆ ಫಸ್ಟು ಸರಿಯಾಗಿ ಹೇಳು ಗಲಾಟೆ ಮಾಡು ಗಲಾಟೆ ಮಾಡಲಿಲ್ಲ ಅಂದ್ರೆ ಆಗಲ್ಲ ಅತ್ತೆ ನೀನು ಇನ್ನು ಅತ್ತೆ ಅತ್ತೆ ಅಂತ ಹೇಳಿ ಮೆಲ್ಲಕ್ಕೆ ಮಾತಾಡ್ತಿರ್ತಾಳೆ ಅಷ್ಟೇ ಅವಳು ಒಂಥರ ಏನೋ ಸುಮ್ಮನೆ ಇರ್ತಾಳೆ ಒಂಥರ ಚುರುಕಿಲ್ಲ ಅಷ್ಟೊಂದು ಒಂಥರ ಏನೋ ಯೋಚನೆ ಮಾಡ್ತಾ ಇರ್ತಾಳೆ ಮನಸ್ಸಲ್ಲಿ ಏನೋ ತುಂಬ್ಕೊಂಡಿರೋಳ ಥರ ಏನೋ ಯೋಚನೆ ಮಾಡ್ತಾ ಇರ್ತಾಳೆ ಅದಕ್ಕೇ ನೀನು ಸ್ವಲ್ಪ ಅವಳ ಮೇಲೆ ಚುರುಕಾಗಬೇಕು ಸ್ವಲ್ಪ ರೈಸ್ ಆಗಬೇಕು ನೀನು ರೈಸ್ ಆದ್ರೇ ಇಲ್ಲದೆಲ್ಲ ಹೇಳ್ಕೊಡ್ತಾ ಇದ್ದಾಳೆ ಅತ್ತೆಗೆ ಇಲ್ಲದೆಲ್ಲನ ಹೇಳ್ಕೊಟ್ಟು ನಮ್ಮ ಅಕ್ಕನಿಗೆ ಫಿಟ್ಟಿಂಗ್ ಇಕ್ಕಿಸ್ತಾ ಇದ್ದಾಳೆ ನೋಡು ಎಂಥವಳು ಇರ್ಬೋದು ಭಾರಿ ಇದ್ದಾಳೆ ಇವಳು ನೋಡೋಕೆ ಹಿಂಗಿದ್ದಾಳೆ ಇವಳು ಭಾರಿ ಇದ್ದಾಳೆ ಇವಳು ಎಂಥವಳು ಅಂತ ಅಂತೀಯ ಸರಿ ಬರಲಿ ನಾನೆಲ್ಲ ಹೇಳ್ತೀನಿ ಸುಮ್ಕಿರು ಅವ್ರ ತಂಗಿನ ಇಲ್ಲಿ ಇಕ್ಕೆ ಬೇಡಮ್ಮ ಅಂತೀನಿ ಇಕ್ಕೆ ಮದಾದ್ರೆ ಸುಮ್ಮನೆ ನೀನು ಬೇರೆ ಇರುವಂತ ಹೇಳ್ತೀನಿ ಅವನು ಬರಲಿ ಹೇಳ್ತೀನಿ ನಾನೆಲ್ಲ ನೋಡಿದ್ರಲ್ಲ ವೀಕ್ಷಕರೇ ಇವಳು ಹೆಂಗೆ ಫಿಟ್ಟಿಂಗ್ ಇಕ್ತಾ ಇದ್ದಾಳೆ ನಮ್ಮ ಅತ್ತೆ ಹತ್ರ ನಮ್ಮ ಅಕ್ಕನ ಬಗ್ಗೆ ಹೆಂಗೆ ಫಿಟ್ಟಿಂಗ್ ಇಕ್ತಾ ಇದ್ದಾಳೆ ನೋಡಿ ಅಯ್ಯೋ ನಾನು ಮಾತ್ರ ಹಿಂಗೆ ಮಾಡೋದಿಲ್ಲ ಇವರು ಈ ರೀತಿ ಮಾತಾಡ್ತಾ ಇದ್ದಾರೆ ಅಂತಂದರೆ ನಾನು ನಮ್ಮ ಅಕ್ಕನಿಗೊಂದು ಬೆಲೆ ಗೌರವ ತರಬೇಕು ನಮ್ಮ ಅಕ್ಕನಿಗೆ ನಾನು ಕರ್ಕೊಂಬಂದಿದ್ದಕ್ಕೆ ಅವಳಿಗೆ ಒಳ್ಳೆ ಹೆಸರು ತರಬೇಕು ನಾನು ಯಾವುದೇ ಕಾರಣಕ್ಕೂ ಇವ್ರು ಮಾತಾಡಿರೋದಾಗಲಿ ಇವ್ರು ಅಂದ್ಕೊಂಡಿರೋದಾಗಲಿ ಈ ರೀತಿ ಎಲ್ಲ ನಾನು ಮಾಡೋದಕ್ಕೆ ಹೋಗೋದಿಲ್ಲ ನೋಡ್ತಾ ಇರಿ ನಾನು ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು.